ಮೊನ್ನೆಯಷ್ಟೇ ಶಿರಾ ಬಳಿ ಅನಧಿಕೃತವಾಗಿ ನಿರ್ಮಿಸಿದಂಥ ನಿರಾಶ್ರಿತರ ಆಶ್ರಮದ ಮೇಲೆ ಅಧಿಕಾರಿಗಳು ರೇಡ್ ಮಾಡಿ ಅಲ್ಲಿದ್ದಂಥವ್ರನ್ನ ರಕ್ಷಣೆ ಮಾಡಿದ್ರು. ನಿಜವಾಗಿಯೂ ಕೂಡ ಆ ಆಶ್ರಮದಲ್ಲಿ ಯಾವ ರೀತಿಯಾಗಿ ಅಲ್ಲಿದ್ದಂಥ ನಿರಾಶ್ರಿತರು ಅಂತ ಕರಿತಾ ಇದ್ರು, ಅವ್ರಿಗೆ ಯಾವ ರೀತಿಯ ಹಿಂಸೆಯನ್ನು ಕೊಡ್ತಾ ಇದ್ರು ಅಂತ ನೈಜವಾಗಿ ಉದಾಹರಣೆಯನ್ನು ಕೊಡೋದಕ್ಕೆ ಕೆಲವೊಂದು ಕೆಲಸದ ನಿಮಿತ್ತ ಶಿರಾಗೆ ಹೋಗಿ ಅಕಸ್ಮಾತಾಗಿ ಇವರ ಕೈಗೆ ಸಿಕ್ಕಿದಂಥವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೋಮಶೇಖರ್ ಅವರೇ, ಈಗ ನೀವು ಅವ್ರ ಕೈಗೆ ಯಾವ ರೀತಿ ಸಿಕ್ಕಿದ್ರಿ ಅಂತ? ನಾವು ಬೆಂಗಳೂರಿಂದ ಶಿರಾಟ್ ಬಂದ್ವಿ. ಬಸ್ಸು ತಪ್ಪಿತು. ಅಲ್ಲಿ ಬಸ್ ಸ್ಟಾಪ್ ಹತ್ರ ಅಲ್ಲಿ ಇನ್ನೇನು ಬಸ್ ಇಲ್ವಲ್ಲ, ಇವತ್ತು ಇಲ್ಲೇ ಮಲ್ಕೊಳ್ಳೋಣ ಅಂತ ಅಲ್ಲೇ ಮಲ್ಕೊಂಡಿದ್ವಿ. ಒಂದು ಆತು ನಿದ್ದೆ ಮಾಡ್ತಾ ಬಂದರು. ಯಾವರಪ್ಪ ಅಂದರು, ಒಂಥವ್ರು ಅಂತ ಆಯ್ತು. ಬಿಟ್ಬತ್ತೇವೆ ಅಂತ ಇನ್ನೇನು ಮಲ್ಕೊಂತೆ ಬನ್ನಿ ಹೋಗೋಣ ಅಂತ ಹೇಳಿದ್ರು. ನಾವು ಇನ್ನೇನು ರಾತ್ರಿ ಇನ್ನೇನು ಇರೋದು ಅಂದ್ಬಿಟ್ಟು ಹೋದ್ವಿ ಟಾರೇ. ಆ ಟಾರ ಎತ್ತೋಣ ಅವರೇ ಎತ್ತೋಣ ಬಾಸ್ಟನ್ನೇ ಹೋದ್ರು. ಅಲ್ಲಿ ಬೆಳಗ್ಗೆ ಮಲ್ರಿಸಿದ್ರು. ಬೆಳಗ್ಗೆ ಎತ್ತು ಕೇಳಿದ್ರೆ ಅನ್ ಸೌಂಡ್ ಮಾಡ್ತಾ ಇನ್ನು ಇದು ಮಾಡ್ತೀಯ ಹೋಗೋಣ ಅಂದ್ಬಿಟ್ಟು ದಾನ ಬಡ್ದಂಗೆ ಬಡಿತಾಯಿದ್ರು. ಹಾಂ, ನಾವು ಅಲ್ಲ ಒಂದು ವಾರ ವೆಯ್ಟ್ ಮಾಡ್ತಿದ್ವಿ. ಟ್ರೈ ಎಲ್ಲ ಏಟಾವಟ್ಟದಲ್ಲಿ ಸಿಟ್ಟಾವಟ್ಟೆ ಟಾಲ್ರು ಬೆನ್ನು ಟಾಲ್ಗೆಲ್ಲ. ಸರಿ, ಈಗ ನೀವು ಹೋಗಿದ್ದು ಬೆಂಗಳೂರಿಂದ ಬಂದು ಊರಿಗೆ ಹೋಗ್ಬೇಕು ಅಂತ, ಅವ್ರು ನಿಮ್ಮನ್ನ ಹೆಂಗೆ ಹತ್ತಿಸ್ಕೊಂಡ್ರು? ಊರಿಗೆ ಬಿಡ್ತೀವಿ ಅಂತ ಹತ್ತಿಸ್ಕೊಂಡಿದ್ದ? ಊರಿಗೆ ಬರ್ತಾನೆ. ಈಗ ರಾತ್ರಿ ಇಲ್ಲೇ ಮಾಡ್ಕೊಂತೀಯ, ಟಾಲ್ರು ಜಾಸ್ತಿ ಮೊನ್ನೆ ಹತ್ತಿಸ್ತಾಳೆ ಅಂತ ಹತ್ಕೊಂಡೆ ನಾನು. ಯಾಮಾರ್ಬಿಟ್ಟು ಅವ್ರು ರತ್ನ ಅಲ್ಲಿ ಡೋಳನ ಟೂಡಾಕಿದ್ರು. ಬೆಳಗ್ಗೆ ಜಾವ ಎದ್ದು ನೋಡಿದ್ರೆ ಬಿಡ್ತಾ ಇಲ್ಲ ಅಲ್ಲಿ. ಅಲ್ಲ, ಯಾವ ರೀತಿಯಾಗಿ ಏನೇನು ಹಿಂಸೆ ಕೊಟ್ಟರು ನಿಮಗೆ? ಏನೇನು ಅಲ್ಲಿ ಜಾಸ್ತಿ ಸೌಂಡ್ ಮಾಡಬೇಡ, ಮಾತಾಡ. ಅಲ್ಲಿ ಹಾಸ್ಟೆಲ್ ಇರುತ್ತೆ, ಊಟ ಇರುತ್ತೆ. ಊಟ ಬಿಟ್ಟು ಅಲ್ಲೇ ಮಾತಾಡ್ತು ಅಂದ್ಬಿಟ್ಟು ಇದ್ದ ಹಿಂಸೆ ಜಾಸ್ತಿ. ಹೊಡೆದಿದ್ರು. ಹಾಂ, ಮಾತಾಡ್ತಾ ಎಲ್ಲಿ ಸೌಂಡ್ ಮಾಡ್ತಾ ಅಂತ. ಅಲ್ಲ, ಈಗ ನೀವು ಊರಿಗೆ ಹೋಗ್ಬೇಕು, ಊರಿಗೆ ಬಿಡಿ, ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಬಂದು ಕೂಡಾಕಿದ್ರ ಅಂತ ಕೇಳಿದೆ. ಕೇಳಿದ್ರೆ ಯಾರು ಇಲ್ಲಿ ಬರೋದಿಲ್ಲ, ಬಿಡ್ತೀವಿ ನಾವು ಟೊಳ್ಸಿದ ಮೇಲೆ ಹೋಗ್ಬಿಟ್ರು ಅಂತ ಅವರು. ಒಟ್ಟಿನಲ್ಲಿ ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ. ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ. ಏನೇನು ಯಾವ ರೀತಿಯಲ್ಲಿ ಹೊಡೆದ್ರು? ಎಷ್ಟು ಜನ ಇದ್ರು ನೀವು ಹೋದಾಗ? ಅಲ್ಲಿ ಹೆಂಗಿತ್ತು ಆಶ್ರಮ? ಅಲ್ಲಿ ಒಂದು 100 ಜನ ಇದ್ವಿ. 100 ಜನ ಇದ್ರು ಅಲ್ಲಿ. ಅದ್ರಲ್ಲಿ ಡೈಲಿ ಒಬ್ಬೊಬ್ರು ಸಾಯ್ತಾ ಇದ್ರು. ಹಾಂ, ಈಗ ಸತ್ತವ್ರನ್ನೆಲ್ಲ ಏನು ಮಾಡ್ತಿದ್ರು ಅಂತ ಅವರು? ಅಲ್ಲಿ ಏನು ಮಾಡ್ತಿದ್ರು? ತಣ್ಣೀರು ಬಟ್ಟ ನೀರು ಒಯ್ದ್ಬಿಟ್ಟು ಪಂಚವಟ್ಟೆಯಲ್ಲಿ ವೈಟ್ ಪಂಚಲ್ಲಿ ಸುತ್ತಬಿಟ್ಟು ಅದನ್ನು ಆಂಬುಲೆನ್ಸ್ ಬರೋದು ಕಳ್ಸಾರ ಅಲ್ಲಿದ್ದ. ಅದು ಎಲ್ಲಿ ಹೋಯ್ತಾ ಇತ್ತು ಎಲ್ಲಿ ಇಲ್ಲಿ ಅಂತ ನಮಗೆ ಗೊತ್ತಾಗ್ತಿಲ್ಲ ಅಲ್ಲಿ ಒಳಗಡೆ. ಅಲ್ಲ, ಈಗ 100 ಜನ ಇದ್ರು, ಅವ್ರಿಗೆಲ್ಲ ಏನು ಅವ್ರಿಗೆಲ್ಲರಿಗೂ ಹೊಡಿತಿದ್ರ? ಎಲ್ಲ ಯಾರ ಮಾತಾಡ್ತಾ ಇದ್ರು ಅವ್ರಿಗೆ ಬಾರಿಸ್ತಾ ಇದ್ರು ಜಾಸ್ತಿ. ಏನು ಈಗ ನಾವು ಊರಿಗೆ ಹೋಗ್ಬೇಕು ಬಿಡಿ ಅಂತಂದ್ರೆ ಅವ್ರಿಗೆ ಹೊಡಿಯೋದು? ಹಾಂ, ನಾವು ಊರು ಹತ್ರ ಅಂತ ಕೇಳಕ್ಕೆ ಹೋದ್ರೆ ಸಾಕು ಒಂದು ದೊಣ್ಣೆ ತಂದು ಬಾರ್ಸೋರು. ಎಲ್ಲೆಲ್ಲಿ ಹೊಡೆದಿದ್ರು ನಿಮಗೆ? ನಮಗೆ ಟೈರು ಟಾಲ್ರು ಹೊಡೆದಿರು. ಎಷ್ಟು ದಿನ ಇದ್ರಿ ನೀವು ಅಲ್ಲಿ? ನಾವಲ್ಲಿ ಒಂದು ವಾರ ಇದ್ವಿ. ಒಂದು ವಾರ ಇದ್ವಿ. ಆಮೇಲೆ ಈಗ ನೀವು ಅಲ್ಲಿದ್ದಂಥವ್ರು ಹೆಂಗೆ ವಾಪಸ್ ಬಂದಿದ್ದು? ಹೆಂಗೆ ಗೊತ್ತಾಯ್ತು ನಿಮ್ಮ ಮನೆಯವ್ರಿಗೆ? ಅವರು ನಮ್ಮ ತಮ್ಮರೆಲ್ಲ ಆಚೆಡೆ ಎಲ್ಲ ತುಮಕೂರು ಶಿರಾ ಎಲ್ಲ ಒಟ್ಟಿದ್ದಾರೆ. ಮತ್ತೆ ಅವರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದಿತ್ತು ಅಲ್ಲಿಗೆ. ಈಗ ಬಂದಾದ್ಮೇಲೂ ಕೂಡ ಏನೋ ಹಿಂಸೆ ಕೊಟ್ಟರು ಅಂತಂದ್ರು. ಬಂದಾದ್ಮೇಲೆ ಏನು ಇದು ಮಾಡಲಿಲ್ಲ. ಯಾರೋ ಬಂದಾರ ನೋಡಿ ನಿಮ್ಮರು ಯಾರು ಅಂದ್ಬಿಟ್ಟು ಹೊರಗಡೆ ತಟ್ಕೊಂಡ್ಬಂದ್ರು ಅಷ್ಟೇ. ಅದು ಒಳ್ಳೆ ಬಟ್ಟೆ ಹಾಕೊಂಡು ಹೊರಗಡೆ ತಟ್ಕೊಂಡು ನಮ್ದೇನೋ ಗೊತ್ತಿರ್ತಾರ ಮುಂದೆ. ಅಲ್ಲ, ಈಗ ಅದ್ರೊಳಗಡೆ ಇದ್ದಾಗೆಲ್ಲ ನಿಮ್ಮನ್ನ ಹೆಂಗ್ ನೋಡ್ಕೊತಿದ್ರು? ಊಟ ತಿಂಡಿ ಬಟ್ಟೆ ಎಲ್ಲ ಹೆಂಗೆ? ಊಟ ತಿಂಡಿ ಬಟ್ಟೆನ ಅದೇ ಅರ್ಧ ಪದ ಕೊಡೋರು. ಅಲ್ಲಿ ಬರೀ ವೈಟ್ ರೈಸ್ ಯಾವ್ದೋ ರಸಮ್ ಅವ್ರು ರೊಟ್ಟಿ ತಿನ್ನೋರು ಅಷ್ಟು. ಅಲ್ಲಿ ಈಗ ಏನಾದರೂ ಪ್ರಶ್ನೆ ಮಾಡಿದ್ರೆ ಹೊಡಿಯೋದು? ಪ್ರಶ್ನೆ ಮಾಡಿದ್ರೆ ಹೊಡೆಯೋದು. ಏನೇನು ಹೊಡಿತಿದ್ರು? ಹಾಂ, ಅಲ್ಲಿ ದೊಣ್ಣೆ ತಗೊಳ್ಳೋರು, ರಾಟಿ ತಂದು ಬಿಡೋರು. ಅಲ್ಲ, ನೀವು ಅಲ್ಲಿಂದ ಕದ್ದು ಬರೋಕ್ಕೆ ಏನು ಇದು ಮಾಡಲಿಲ್ವಾ? ನಾವು ಟ್ರದೆಟ್ ಅಂತ ಹೋದ್ವಿ, ಅಂದರೂ ಬಿಡಲಿಲ್ಲ. ಸ್ಟ್ರೈಟೆಲ್ಲ ಹೊಡೆದು ಮೂಲ ಟುಂಡ್ರಿಸರು ಹೊಡೆದ್ಬಿಟ್ಟು. ಈಗ ಎಷ್ಟು ಜನ ಇದ್ರು ಅಲ್ಲಿ ಆಶ್ರಮ, ನಿರಾಶ್ರಿತರ ಆಶ್ರಮ ಅಂತ ನಡೆಸೋರು? ಎಷ್ಟು ಜನ ಇದ್ರು? ಎಷ್ಟು ಅಲ್ಲಿ ಅವ್ರು ಆಯ ಮುಂಜೆ ಲೀಲಾವತಿ ಅಂತ ಆಯ ಮುಂಜೆ 4 ಜನ ಇದ್ದಾರೆ ಅಲ್ಲಿ. ಅವ್ರು ಇದ್ರು ಅಷ್ಟೇ ಒಳಗಡೆ. ಸಖತ್ ಹಿಂಸೆ ಕೊಡ್ತಾ ಇದ್ರು ಎಲ್ಲರೂ? ಸಖತ್ ಹಿಂಸೆ ಎಲ್ಲರೂ. ಅಲ್ಲಿ ಬಂದಿರೋರೆಲ್ಲ 6 ವರ್ಷ 7 ವರ್ಷನೇ ಇರ್ದಿತ್ತಲ್ಲ, ನಾಳೆ ಬರೋರಿಲ್ಲ. ನಾನು ಒಬ್ಬನೇ ಅಲ್ಲಿ. ಅಲ್ಲ, ಈಗ ಅವರು ನಿರಾಶ್ರಿತರು ಅಲ್ಲ ಅಂದ್ರೂ ಕೂಡ ಅವ್ರನ್ನ ಕರ್ಕೊಂಡು ಹೋಗೋದು, ಎಲ್ಲಾದ್ರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರೆ ಅವ್ರನ್ನ ಕರ್ಕೊಂಡೋಗಿ ಏಕಾಏಕಿ ಕರ್ಕೊಂಡು ಹೋಗೋದು ಹೆಂಗೆ ಅಂತೀವಿ? ಅದೇ ಅಲ್ಲಿ ಪಾಪ ಊರವ್ರ ಪರ ಬಂದಿರ್ತಾರೆ ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲಿ. ಸುಮ್ಮನೆ ಬಾ ಟ್ಯಾಸಟ್ ಕೊಡಿಸ್ತೀನಿ. ಹಾಂ, ಸುಮ್ಮನೆ ಏನು ಟ್ಯಾಸ ಇನ್ನೇನು ಐತೆ ನಮ್ಮ ಹತ್ರ ಟ್ಯಾಸಟ್ ಕೊಡಿಸ್ತಾ ಅಂತ ಟಟ್ಕೊಳೋದು. ಟಟ್ಕೊಂಡು ಒಟ್ಟಿಂದ ಬಂದು ಟಟ್ಕೊಂಡು ಕೂಡಾಟದಾರೆ ಒಳಗಡೆ. ಟಟ್ಕೊಂಡು ಹಿಂಸೆ ಕೊಡೋದು ಅವರು. ಅಲ್ಲ, ಈಗ ಏನು ಅನುಕೂಲ ಆಗ್ತಿತ್ತು ಅವ್ರಿಗೆ ಕರ್ಕೊಂಡೋಗಿ ಕೂಡಾಕೋದ್ರಿಂದ ಅಂತ? ನಮ್ಗೆ ಅದೇನು ಅನುಕೂಲ ಆಗ್ತದೆ ಗೊತ್ತಿಲ್ಲ. ನಿಮ್ಮ ಹತ್ರ ಏನಾದ್ರು ಕೆಲಸ ಮಾಡಿಸ್ತಿದ್ರಾ? ಆ ಕೆಲಸ ಮಾಡ್ತಾರೆ, ಯಾನು ಬಿಡೋದಲ್ಲ ಅಲ್ಲಿ. ಟಟ್ಕೊಂಡು ಕೂಡಾಟದಷ್ಟೇ. ಹಿಂಸೆ ಮಾಡೋದು. ಏನು ಸಂಶಯ ಏನಾದರೂ ಕೇಳಿದ್ರೆ ಹೊಡಿಯೋರ? ಕೇಳಿದ್ರೆ ಹೊಡೆಯೋರು. ಫೋನ್ ಇಲ್ಲ, ಏನಿಲ್ಲ. ನಮ್ಮ ಹತ್ರ ಅಲ್ಲಿ ಬಸ್ ಸ್ಟಾಪಲ್ಲಿ ದುಡ್ಡಿತ್ತು, 30,000 ರೂಪಾಯಿ ದುಡ್ಡು. ಒಂದು ಫೋನ್ ಇತ್ತು, ಅದು ಕಿತ್ತಿ ಇಟ್ಕೊಳ್ಳೋದು. ಅದನ್ನ ಅವರೇ ಇಟ್ಕೊಂಡ್ರೆ? ಅದನ್ನ ಅವರೇ ಇಟ್ಕೊಂಡ್ರು. ನಿಮಗೆ ಫೋನು ಕೊಟ್ಟಿಲ್ಲ, ದುಡ್ಡು ಕೊಟ್ಟು ಬರೋಲ್ಲ, ಏನು ನೋಡಿಲ್ಲ. ಕೇಳಿದ್ರೆ ಹೊಡಿಯೋದು. ಹಾಂ,
ಅಲ್ಲಿ ಫೋನ್ ಇರುತ್ತೆ, ನಾವು ಯಾರನ್ನ ಫ್ರೆಂಡ್ಸ್ ಇವರು ಇರ್ತಾರೆ, ಫೋನ್ ಮಾಡಿದ್ರೆ ಬರ್ತಾರೆ. ಅದಕ್ಕೋಸ್ಕರ ಅವರು ಟಿತ್ತಿ ಮುಂಚೆನೇ ಇಷ್ಟ ಮಾಡೋದು. ನಾನು ಅಲ್ಲೇ ಚೂಡಾಟೋದು. ಇಲ್ಲ ಹೇಗಿತ್ತು ನಿಮ್ಗೆ ಅಲ್ಲಿದ್ದಾಗ? ಹೇಗೆ ಅಲ್ಲೇ ನಟ್ಟ ಅನ್ಬಸಿದ್ದೀವಿ ಅಲ್ಲೇ ನಾವು ಒಂದು ವಾರಕ್ಕೆ. ಒಂದು ವಾರಕ್ಕೆ ಯಾವ ಆಚೆ ಹಾಂ. ಇಲ್ಲ ಈಗ ಕಾಡೊಳಗಡೆ ಕರ್ಕೊಂಡೋಗಿ ಕೂಡಾಕಿ ಎಷ್ಟು ಜನ ಈಗ ನಿಮ್ಮ ನೋಡಿದಾಗ ಅಲ್ಲಿ ಹೆಣ್ಮಕ್ಳೆಲ್ಲ ಇದ್ರು? ಅವ್ರಿಗೆ ಹೆಣ್ಮಕ್ಳೆಲ್ಲ ಇದ್ದಾರೆ, ಅವರು ಅಷ್ಟೇ. ಅವರು ಏನೋ ಮಾತಾಡಿರೋ ಬಾರ್ಸಾರು ಹೆಣ್ಮಕ್ಳಿಗೆ ಓಡಿಯೋರು. ಇನ್ನು ಸಣ್ಣ ಸಣ್ಣ ಪಾಪನೇ ಇನ್ನು ಅವ್ರಿನ್ನ 18 ವರ್ಷ 17 ವರ್ಷ ಅವ್ರನ್ನೂ ಕರ್ಕೊಂಡ್ಬಂದು ಕೂಡ ಹಾಕಿದ್ರ? ಹೋದ ಮಕ್ಕಳನ್ನೆಲ್ಲ ಒಟ್ನಲ್ಲಿ ನರ್ಕ ನಿಮಗೆ? ನಮಗೆ ನಟ ಅದು. ಇದಿಷ್ಟು ಸೋಮಶೇಖರ್ ಅವರ ಮಾತಾಗಿರುವಂಥದ್ದು. ನಿಜಕ್ಕೂ ಕೂಡ ಗೊತ್ತಿಲ್ಲದವ್ರನ್ನ ಕರೆದುಕೊಂಡೋಗಿ ನಿರಾಶ್ರಿತರ ಆಶ್ರಮದಲ್ಲಿ ನಿಮಗೆ ಆಶ್ರಯ ಕೊಡ್ತೀವಿ ಅಂತ ಹೇಳಿ ಅವರನ್ನು ಒಡೆದು ಬಡಿದು ಒಂದು ರೀತಿಯಲ್ಲಿ ಪ್ರಾಣಿಯ ರೀತಿಯಲ್ಲಿ ಹಿಂಸಿಸೋದು ಎಷ್ಟು ಸತ್ಯ, ಎಷ್ಟು ಅವಶ್ಯಕ ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸದ್ಯ ಇದೀಗ ನಿರಾಶ್ರಿತರ ಆಶ್ರಮದ ಮೇಲೆ ಅಧಿಕಾರಿಗಳ ತಂಡ ರೇಡ್ ಮಾಡಿ ಅಲ್ಲಿದ್ದವ್ರನ್ನ ಎಲ್ಲರನ್ನು ಕೂಡ ರಕ್ಷಣೆ ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಎಲ್ಲೊಂದು ಕಡೆ ಈ ರೀತಿಯ ಘಟನೆಗಳನ್ನು ನೋಡ್ತಾ ಹೋದರೆ ಮಾನವೀಯ ಅಂಶಗಳು ಮನುಷ್ಯರಲ್ಲಿ ಕಡಿಮೆ ಆಗ್ತಾ ಇದೆಯಾ? ಅವರಿಗೆ ಯಾವುದೇ ಆಕ್ಷೇಪಣೆ ಇಲ್ಲದೆ ಅವರಿಗೆ ಹೋಗಬೇಕು ಅನ್ನೋ ಆಸೆ ಇಲ್ಲದೇ ಇದ್ರೂ ಕೂಡ ಏನಾದರೂ ಅವರಿಗೆ ಆಮಿಷವನ್ನು ತೋರಿಸಿ, ನಿಮ್ಗೆ ಇಲ್ಲಿ ಯಾಕೆ ಮಲಗಿದ್ರಿ, ಬನ್ನಿ ಅಲ್ಲಿ ಮನೆಯಲ್ಲಿ ಮಲಗೊಂಡು ಬೆಳಿಗ್ಗೆ ಹೋಗಿ ದುಡ್ಡು ಕೊಡ್ತೀವಿ, ಈ ರೀತಿ ಆಮಿಷಗಳನ್ನ ತೋರಿಸಿ ಏಕಾಏಕಿ ನಿರಾಶ್ರಿತರ ಆಶ್ರಮ ಅನ್ನೋದು ಒಂದು ಶೆಡ್ ಒಳಗಡೆ ತೆಗೆದುಕೊಂಡು ಹೋಗಿ ಅವ್ರನ್ನ ಕೂಡಾಕೋದು ನಿಜಕ್ಕೂ ಯಾವ ರೀತಿಯಲ್ಲಿ ಇವರು ಆ ಮನುಷ್ಯರನ್ನ ಈ ರೀತಿಯಾಗಿ ಚಿತ್ರಹಿಂಸೆ ಕೊಡ್ತಿದ್ರು ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ಸದ್ಯ ಎಲ್ಲರೂ ಕೂಡ ಇದೀಗ ಪೊಲೀಸರ ಅತಿಥಿ ಆಗಿರುವಂಥದ್ದು. ಇನ್ನಾದರೂ ಕೂಡ ಮಾನವೀಯ ಗುಣಗಳನ್ನು ಮನುಷ್ಯರಲ್ಲಿ ಬೆಳೆಸ್ಕೊಳ್ತಾ ಹೋಗಬೇಕು ಅನ್ನೋದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.